ಹಾಯ್ ಗೈಸ್, ವೆಲ್ಕಮ್ ಟು ಲಿಯಾ ತಸ್ವಿ ವ್ಲಾಗ್. ಇವತ್ತಿನ ರೆಸಿಪಿ ಬಂದು ಬೇಳೆ ದಾಲ್ ಪಪ್ಪು. ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಬಂದು ಬೇಳೆ ಪಪ್ಪು, ಬೇಳೆ ಮತ್ತು ಸೊಪ್ಪು ಪಪ್ಪು. ನಾನಿಲ್ಲಿ ಹೆಸ್ರು ಬೇಳೆ ಮತ್ತು ತೊಗರಿ ಬೇಳೆನ ಸಮ ಪ್ರಮಾಣದಲ್ಲಿ ತೊಗೊತಾ ಇದ್ದೀನಿ. ಸ್ವಲ್ಪ ಅದು ಬೇಯೋದಕ್ಕೆ ವಾಟರ್ ತೊಗೊತಿದ್ದೀನಿ. ನಾನಿಲ್ಲಿ ಮಾಡ್ತಾ ಇರೋದು ಇಬ್ರಿಗೇನೆ. ಸೊ 1 ಗ್ಲಾಸ್ ಇದಕ್ಕೆ 1 ಗ್ಲಾಸ್ ವಾಟರ್ ಹಾಕಿ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ನಾನು ಚೆನ್ನಾಗಿ ಒಂದು 3ರಿಂದ 4 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಈಗ ವಿಷಿಲ್ ಕೂಡ ಕೂಗ್ತು. ಅಷ್ಟರಲ್ಲಿ ನಾನು ನಿಮಗೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ನಾನಿಲ್ಲಿ ಟೊಮೆಟೊ, 2 ಗ್ರೀನ್ ಚಿಲ್ಲಿ, 2 ಕಡ್ಡಿ ಕರಿಬೇವು, 2 ರೆಡ್ ಚಿಲ್ಲಿ, 1 ಬೆಳ್ಳುಳ್ಳಿ, 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು 1 ಮೀಡಿಯಮ್ ಸೈಜ್ ಟೊಮೆಟೊ. ಇಲ್ಲಿ ನಾನು ಪಾಲಕ್ ಸೊಪ್ಪು ಮತ್ತು ಚಕೋತ ಸೊಪ್ಪು ತೊಗೊಂಡಿದ್ದೀನಿ. ಫಸ್ಟಿಗೆ ಒಂದು ಕಡಾಯಿ ಇಟ್ಕೊಂಡು ನಾನು ಇಲ್ಲಿ 2 to 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಕಾದ್ಮೇಲೆ ನಾನು ಇಲ್ಲಿ ಡೈರೆಕ್ಟಾಗಿ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಸಾಸಿವೆ ಸ್ಕಿಪ್ ಮಾಡಿದ್ದೀನಿ. ಯಾವುದೇ ಪಪ್ಪು ಮಾಡಬೇಕಾದ್ರೆ ಅಥವಾ ಸೊಪ್ಪು ಇದು ಮಾಡಬೇಕಾದ್ರೆ ಸಾಸಿವೆ ಏನು ನೀಡಿರಲ್ಲ. ಇದು ಆಮೇಲೆ ನಾನು ಕಾಳು ಮೆಣಸು ಹಾಕ್ಕೊತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ, ಸ್ವಲ್ಪ ಖಾರ ಬಿಡಲಿ ಅಂತ. ಎಲ್ಲನೂ ಅಷ್ಟೇ, ನೀವು ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ರುಚಿ ಬಿಡುತ್ತೆ. ಸೊ ನಾನಿಲ್ಲಿ ಜೀರಾ ಮತ್ತು ಅದೇನು ಪೆಪ್ಪರ್ ಹಾಕ್ಕೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಇದು ಮಾಡ್ಕೊತಾ ಇದ್ದೀನಿ. ಜೊತೆಗೇ ನಾನು ಒಗ್ಗರಣೆ ಐಟಮ್ಸ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ, ಕರಿಬೇವು ಎಲ್ಲ ಆ್ಯಡ್ ಮಾಡಿಕೊಂಡು ಹಾಗೆ ತಿರುಗಿಸ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಎಣ್ಣೆ ಜೊತೆ ಚೆನ್ನಾಗಿ ಬಾಡ್ತಾ ಇದೆ. ಜೊತೆಲೇ ನಾನು ಇವಾಗ ಆನಿಯನ್ನ ಮಿಕ್ಸ್ ಮಾಡ್ಕೊತೀನಿ. ಇದನ್ನೆಲ್ಲ ಚೆನ್ನಾಗಿ ಒಂದು 2 ನಿಮಿಷ ಬಾಡಿಸ್ಕೊಂಡು ಆನಿಯನ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಆನಿಯನ್ ಯಾವಾಗಲೂ ಅಷ್ಟೇ ಫ್ರೈ ಆಗಬೇಕು, ಯೆಲ್ಲೋ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬಟ್ ನಾನು ಇಲ್ಲಿ ಏನು ಮಾಡಿದೆ ಅಂತ ಅಂದರೆ ಹಿಂಗೆ ಹಾಕಿರಲಿಲ್ಲ, ಸೊ ಇವಾಗ ಹಾಕ್ಕೊತಾ ಇದ್ದೀನಿ. ನೀವು ಆನಿಯನ್ಗಿಂತ ಮುಂಚೆನೇ ಹಾಕ್ಕೊಳ್ಳಿ. ಇಲ್ಲಿ ನಾನು ಆನಿಯನ್ ಎಲ್ಲೋ ಆದಮೇಲೆ ಇಲ್ಲಿ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊನೂ ಅಷ್ಟೇ ಎಷ್ಟು ರಸ ಬಿಡುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ. ನೀವು ಯಾವಾಗಲೂ ಅಷ್ಟೇ ಆನಿಯನ್ ಉರಿಬೇಕಾದ್ರೇ ಟೊಮೆಟೊ ಹಾಕ್ಕೊಳ್ಳಿ. ಯಾಕೆ ಅಂತ ಅಂದರೆ ತಳನೂ ಹಿಡಿಯಲ್ಲ ಆವಾಗ, ಟೊಮೆಟೊದಲ್ಲಿ ರಸ ಜಾಸ್ತಿ ಇರುತ್ತಲ್ಲ. ಸೊ ಅದಕ್ಕೆ ನಾನು ಇವಾಗ ಅರಿಶಿನ ಆ್ಯಡ್ ಮಾಡಿಕೊಂಡೆ. ಇಲ್ಲಿ ಉಪ್ಪು ಸ್ವಲ್ಪ ಮಾಗಲಿ ಟೊಮೆಟೊ ಅಂತ ಹೇಳಿ ಬೇಗ ಜ್ಯೂಸಿಯಾಗಿ ರಸ ಬಿಡಲಿ ಅಂತ ಹಾಕ್ಕೊಂಡೆ. ನೋಡಿ ಎಷ್ಟು ಡೀಪಾಗಿ ಫ್ರೈ ಆಗುತ್ತೆ ಬೇಗ ಈ ಥರ ಉಪ್ಪೆಲ್ಲ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಅಂತ. ಇಲ್ಲಿ ಎಷ್ಟು ಟೊಮೆಟೊ ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಾನು ಈ ಥರ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಆಯಿಲ್ ಬಿಡೋವರೆಗೂ. ಈ ಥರ ಕನ್ಸಿಸ್ಟೆನ್ಸಿ ಬಂದಮೇಲೆ, ಅಂದರೆ ಎಲ್ಲ ಮೆತ್ತಗಾದ್ಮೇಲೆ ಏನು ಸೊಪ್ಪು ಹಚ್ಚಿಟ್ಕೊಂಡಿದ್ದೆ ಸಣ್ಣದಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊಪ್ಪನ್ನು ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಏನು ಹಸಿ ಇದಿದೆ ಇದನ್ನು 2 ವೇಲ್ ಮಾಡ್ತಾರೆ ಪಪ್ಪುನ, ಆಂಧ್ರ ಪಪ್ಪುನ. ಬೇಳೆನ ಕುದಿಸ್ಕೊಂಡು ಕೆಲವರು ಲಾಸ್ಟಲ್ಲಿ ಸೊಪ್ಪು ಹಾಕ್ತಾರೆ. ನಾನಿಲ್ಲಿ ಫಸ್ಟು ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಟೇಸ್ಟ್ ಎಲ್ಲ ಚೆನ್ನಾಗಿ ಇದಾಗಲಿ, ಆಯಿಲಲ್ಲಿ ಫ್ರೈ ಆಗಲಿ ಅನ್ನೋ ಒಂದೇ ರೀಸನಿಗೆ ನಾನು ಚೆನ್ನಾಗಿ ಒಂದು 5 to 10 ಮಿನಿಟ್ಸ್ ಈ ಥರ ಮಾಡಿದೆ. ತುಂಬ ಬೇಗನೆ ಫ್ರೈ ಆಗೋಗುತ್ತೆ ಸೊಪ್ಪಲ್ವ, ಅದಕ್ಕೆ. ನೋಡಿ ಎಷ್ಟು ಕೈ ಬಿಡಬಾರ್ದು, ತುಂಬ ಚೆನ್ನಾಗಿ ಫ್ರೈ ಮಾಡ್ತಾರೆ, ಅವಾಗ ತಳನೂ ಹಿಡಿಯಲ್ಲ. ಈ ಥರ ಆಯಿತು. ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ನಾನು ಅಲ್ಲೇನು ಬೇಳೆದು ಕಟ್ಟು ನಾನು ಕೂಗಿಸ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ವಾಟರೆಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನಾನು ಡೈರೆಕ್ಟಾಗಿ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ನ್ಯಾಚುರಲಾಗಿ ಯಾವ ಕಲರಿಗೆ ಟರ್ನ್ ಆಗುತ್ತೆ ಮಾಡ್ತಾ ಮಾಡ್ತಾ ಅದು ಡೈರೆಕ್ಟ್ ನ್ಯಾಚುರಲಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಗ್ರೀನ್ ಮತ್ತು ಯೆಲ್ಲೋ ಕಲರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಒಂದು ಸಲ. ಸಿಂಪಲ್ ಅಂದರೆ ಸಿಂಪಲ್ ಮತ್ತು ಹೆಲ್ತಿ ರೆಸಿಪಿ. ಯಾವಾಗಲೂ ಸಾಂಬಾರು ಒಂದೇ ಥರ ಬೇಜಾರಾಗಿದ್ದರೆ ಈ ಥರ ಟ್ರೈ ಮಾಡಿ. ನಾನಿಲ್ಲಿ ಇವಾಗ ಚೆನ್ನಾಗಿ ಮಳ್ಳು ಬಂದಮೇಲೆ ಪೌಡರ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾನು ಹಾಕ್ಕೊಂಡಿದ್ದು ಧನಿಯಾ ಪೌಡರು, ಈಗ ಜೀರಾ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇಳೆ ಸಾಂಬಾರು ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ.
ಪೌಡರ್ಸ್ ಎಲ್ಲ ನೀವು ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ಇಲ್ಲಿ ನಾವು ಗ್ರೀನ್ ಚಿಲ್ಲಿ ರೆಡ್ ಚಿಲ್ಲಿ ಆಲ್ರೆಡಿ ಹಾಕ್ಕೊಂಡಿದ್ದೀವಿ. ಸೊ ನಾನು ಸ್ವಲ್ಪನೇ ಹಾಕ್ಕೊಂಡೆ, ಇಲ್ಲಿ ಇಬ್ಬರಿಗೆ ಮಾಡ್ತಿರೋದ್ರಿಂದ. ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಅಷ್ಟೇ. ಆಲ್ಮೋಸ್ಟ್ ಎಂಡಿಗೆ ಬಂತು ಇದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಲೆಮನ್ ಆದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಹುಣಸೆ ರಸ ಬಿಟ್ಕೊತಾ ಇದ್ದೀನಿ. ಲೆಮನ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು, ಬಟ್ ನಾನು ಬೇಡ ಇಲ್ಲಿ ಹುಣಸೆ ರಸ ಯೂಸ್ ಮಾಡೋಣ ಎಲ್ಲ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಕೊಂಡೆ. ಫೈನಲಿ ಕೊತ್ತಂಬರಿ ಸೊಪ್ಪು ಕೊಟ್ಟು ಈ ಥರ ಬಂತು ಬೇಳೆ ಪಪ್ಪು. ಹೇಗೆ ಕಾಣಿಸ್ತಾ ಇದೆ ನೋಡಿ, ಸೂಪರಾಗಿರುತ್ತೆ ರೈಸ್ಗಂತೂ. ನೀವು ಒಂದು ಸಲ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಲೇಬೇಕು. ಕಲರ್ಫುಲ್ಲಾಗಿ ಎಷ್ಟು ನಾವು ಒಂದು ಕಲರ್ ಹಾಕಿಲ್ಲ, ಏನೂ ಹಾಕಿಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಟೇಸ್ಟ್ ಕೂಡ ಹಾಗೆ ಸಖತ್ತಾಗಿರುತ್ತೆ ನೋಡಿ. ಸರ್ವ್ ಮಾಡ್ತಿದ್ರೆ ಈ ಥರ ಕಾಣಿಸ್ತಾ ಇದೆ. ರೈಸಿಗೆ ಮುದ್ದೆಗಂತೂ ಅಲ್ಟಿಮೇಟ್ ಆಗಿರುತ್ತೆ. ಒಂದು ಸ್ಪೂನ್ ಗೀ ಹಾಕ್ಕೊಂಡು ತಿಂತಾಯಿದ್ರೆ ಫೈನಲಿ ಈ ಥರ ಕಾಣಿಸ್ತಿದೆ. ಹೀಗೆ ನಿಮ್ಗೆ ಯಾವುದಾದ್ರೂ ಹೆಲ್ತಿ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.